ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋolu. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ವಿಡಿಯೋಗೆ ನೀವು ಕೊಡ್ತಿರುವಂತ ಸಪೋರ್ಟ್ಗೆ ತುಂಬಾ 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 ಧನ್ಯವಾದಗಳು. ಸುಮಾರು ದಿವಸ ಆಯ್ತು ನಾನು ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ಟ್ಯುಟೋರಿಯಲ್ ಹಾಕ್ತಾ ಇದ್ದೀನಲ್ವಾ. ಸೊ ಅದರದ್ದು ಕೊಲೇಟೆಡ್ ವಿಡಿಯೋ ಶೋಯಿಂಗ್ ಅಂತ ಒಂದು ವಿಡಿಯೋ ಮಾಡ್ತೀನಿ ಇನ್ಮೇಲೆ ಅಂತ ನಾನು ಹಿಂದೆ ವಿಡಿಯೋ ಮಾಡಿದಾಗ ಹೇಳಿದ್ದೆ. ಬಟ್ ನನಗೆ ಮಾಡೋಕ್ಕೆ ಆಗಿರಲಿಲ್ಲ, ಅದು ಇದು ಕೆಲಸಗಳ ನಡುವೆ. ಸೊ ಇವತ್ತು ಎಲ್ಲ ಪ್ರಾಡಕ್ಟ್ಸನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಎಲ್ಲ ಪ್ರಾಡಕ್ಟ್ಸನ್ನು ತೋರಿಸುವಂಥ ಒಂದು ಕೊಲೇಟೆಡ್ ವಿಡಿಯೋವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಅಂದರೆ ಐಡಿಯಾಸ್ ಬೇಕಾಗಿರುತ್ತೆ ಹೇಗೆ ಹೊಲಿಯೋದು ಅಂತೇಳಿ, ಅವರಿಗೆ ಟೈಮ್ ಇರಲ್ಲ. ಸೊ ಅವರು ಈ ವಿಡಿಯೋವನ್ನು ನೋಡಿಕೊಂಡ್ರೆ ಇದರಲ್ಲಿ ನಾನು ಸಣ್ಣಗೆ ಐಡಿಯಾ ಕೂಡ ಕೊಡ್ತೀನಿ ಹೇಗೆ ಹೊಲಿಯೋದು ಅಂತೇಳಿ. ಹಾಗೆ ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸಿನ ಟ್ಯುಟೋರಿಯಲ್ ಈಗಾಗಲೇ ಬಂದಿದೆ, ಅದರ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡರಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಹೇಗೆ ಹೊಲಿಯೋದು ಅಂತ ತಿಳ್ಕೊಳ್ಬಹುದು. ಯಾವ್ದು ಬಂದಿಲ್ಲ ಅದನ್ನು ಬ್ಲ್ಯಾಂಕ್ ಆಗಿ ಬಿಟ್ಟಿರ್ತೀನಿ. ಸೊ ದಟ್ ನಾನು ಯಾವಾಗ ವಿಡಿಯೋ ಪಬ್ಲಿಷ್ ಮಾಡ್ತೀನೋ ಆವಾಗ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಇಲ್ಲಿ ಒಂದು 10-15 ಪ್ರಾಡಕ್ಟ್ಸ್ ಇದೆ, ನಾನು ಎಣಿಸ್ಲಿಕ್ಕೆ ಹೋಗಿಲ್ಲ. ಸೊ ಅದೆಲ್ಲವನ್ನು ಇವಾಗ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಒಂದು ಸಣ್ಣ ಐಡಿಯಾ ಕೂಡ ಕೊಡ್ತೀನಿ ಇದನ್ನು ಹೇಗೆ ಹೊಲಿಬಹುದು ಅಂತ ಹೇಳಿ. ಹಾಗಾದ್ರೆ ರೆಡಿ ಇದ್ದೀರಲ್ವಾ? ಹಾಗಾದ್ರೆ ಬನ್ನಿ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ಇದು ನಂದು. ಸೊ ಇದು ನಮ್ಮ ಹೇರ್ ಕ್ಲಿಪ್ಸು, ಆಮೇಲೆ ಬೋಸು, ಹೇರ್ ಬ್ಯಾಂಡು, ಇದನ್ನೆಲ್ಲ ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ಜಸ್ಟ್ ಸಿಂಪಲ್ ಆಗಿ ಒಂದು ಬಟ್ಟೆ ಹಾಗೆ ಮಧ್ಯದಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಿ ಹೊಲಿದಿರೋದು. ವೆರಿ ಈಸಿ. 2 ಥರದ ಬಟ್ಟೆ ಇದ್ರೆ ಸಾಕು. ಹಾಗೆ ಇಲ್ಲಿ ನಮ್ಮ ಬೋಸು ಕ್ಲಿಪ್ಸು ಎಲ್ಲ ಇಟ್ಕೊಳ್ಬಹುದು. ಹಾಗೆ ಇಲ್ಲೊಂದು ವೆಲ್ಕ್ರೋ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿ ಬೋಸನ್ನು ಆರಾಮಾಗಿ ಒಳಗೆ ಹಾಕಿ ಇಡ್ಬೋದು. ನಂತರ ಇಲ್ಲಿ 3 ಪಾಕೆಟ್ಸ್ ಇದೆ, ಜೊತೆಗೆ ಇಲ್ಲಿ 2 ಹೇರ್ ಬ್ಯಾಂಡ್ ಹ್ಯಾಂಗರ್ ಅನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಸುಮಾರು ಒಂದು 5-6 ಜೊತೆ ಹೇರ್ ಬ್ಯಾಂಡನ್ನು ಹ್ಯಾಂಗ್ ಮಾಡ್ಬೋದು, ಆ ಥರ ಇದೆ. ಸೊ ಇದು ಒಂದು. ನೆಕ್ಸ್ಟು ಈ ಥರದ ಒಂದು ಪೌಚನ್ನು ಹೊಲಿದಿದ್ದೀನಿ ನೋಡಿ. ಇದು ಹಾಫ್ ಸರ್ಕಲ್ ಪೌಚ್. ಇದು ಒಂದು ಹಾಫ್ ಸರ್ಕಲ್ ಪೌಚ್. ಇದು ಅಷ್ಟೇ, ಮೊದಲಿಗೆ ನೀವು ಒಂದು ಸರ್ಕಲನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಜಿಪ್ ಅನ್ನು ಅಟ್ಯಾಚ್ ಮಾಡಿ ಇಲ್ಲೊಂದು ಸ್ಟ್ರ್ಯಾಪ್ ಅನ್ನು ಹಾಕಿ ಹೊಲಿದ್ರಾಯ್ತು. ಇದು ಪೆನ್ಸಿಲ್ ಪೌಚ್ ಆಗಿ ಕೂಡ ಬಳಸ್ಬೋದು, ಸಣ್ಣ ಪುಟ್ಟ ತಿರುಗಾಟಕ್ಕೆ ಮೇಕಪ್ ಪೌಚ್ ಆಗಿ ಕೂಡ ಬಳಸ್ಬೋದು. ನೋಡಿ ಈ ತರ ಇದೆ. ಹೊಲಿಯೋದು ಕೂಡ ತುಂಬಾ ಸಿಂಪಲ್. ಇದರ ಟ್ಯುಟೋರಿಯಲ್ ವಿಡಿಯೋ ನೆಕ್ಸ್ಟ್ ಪಬ್ಲಿಷ್ ಮಾಡ್ತೀನಿ. ಸೊ ನೋಡಿ. ನೆಕ್ಸ್ಟು ಇವತ್ತು ಆ್ಯಕ್ಚುಲಿ ಪೋಸ್ಟ್ ಮಾಡಿದ್ದೀನಿ ಇದನ್ನು. ತುಂಬ ಜನ ಕೇಳ್ತಿರ್ತಾರೆ, ನಮ್ಮ ಹತ್ರ ಸ್ಪಾಂಜ್ ಇಲ್ಲ, ಸೊ ಬ್ಯಾಗನ್ನು ಹೊಲಿಬೇಕು ಅಂದರೆ ಹೇಗೆ ಹೊಲಿಬೇಕು ಅಂತ ಹೇಳಿ. ಸೊ ನಿಮ್ಮ ಹತ್ರ ಸ್ಪಾಂಜ್ ಇರಲೇಬೇಕು ಅಂತ ಇಲ್ಲ. ನೀವು ಬ್ಯಾಗು ಪೌಚು ಇದನ್ನೆಲ್ಲ ಹೊಲಿಯೋದಿದ್ರೆ ರೈಸ್ ಬ್ಯಾಗ್ ಎಲ್ಲ ನಾವು ತರಿಸ್ತೀವಲ್ವ, ರೈಸು ತರಿಸಿದಾಗ ಬ್ಯಾಗ್ ಏನು ಬರುತ್ತೆ ಅದನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ಅದನ್ನು ನೀವು ರಿಯೂಸ್ ಮಾಡ್ಕೊಳ್ಬೋದು. ಸೊ ಇದು ಆ ಥರದ್ದೇ ಒಂದು ಪೌಚು ಕಾಣಿಸ್ತಿದೆಲ್ಲ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಹಾಗೆ ಇದ್ರೊಳಗೆ ನಾನು ರೈಸ್ ಬ್ಯಾಗನ್ನು ಬಳಸಿ ಮಾಡಿರೋದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಇದಕ್ಕೊಂದು ಹ್ಯಾಂಡಲ್ ಕೊಟ್ಟಿದ್ದೀನಿ. ಸೊ ಇದು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಟ್ರಾವೆಲ್ ಕಿಟ್ ಆಗಿ ಕೂಡ ಬಳಸ್ಬೋದು ನೋಡಿ. ಏನು ಅಂತಂದ್ರೆ ರೈಸ್ ಬ್ಯಾಗನ್ನು ಬಳಸೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ, ಕೇಳಿಸ್ತಿದೆಯಲ್ಲ. ಸೊ ಅಷ್ಟೇ, ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ, ಹೊಲಿಯೋದಕ್ಕೂ ತುಂಬ ಈಸಿ ಆಗುತ್ತೆ. ಸೊ ನೀವು ಸ್ಪಾಂಜ್ ಇಲ್ಲ ಅಂತಂದ್ರೆ ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು. ಇದರ ವಿಡಿಯೋನ ಇವತ್ತಿನೂ ಪೋಸ್ಟ್ ಮಾಡಿದ್ದೀನಿ. ಸೊ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಂತರ ಅದೇ ರೈಸ್ ಬ್ಯಾಗನ್ನು ಬಳಸಿ ಮಾಡಿರುವ ಇನ್ನೊಂದು ಬ್ಯಾಗ್ ಇದು. ಸೊ ಇದು ಸಿಂಪಲ್ ಆಗಿ ಈ ಥರ ಇದೆ. ನನ್ನ ಒಂದು ಓಲ್ಡ್ ಕುರ್ತಿಯನ್ನು ಬಳಸಿ ಮಾಡಿರೋದು. ಮುಂದುಗಡೆ ಪೋರ್ಷನ್ ಈ ಥರದ ಡಿಸೈನ್ ಇತ್ತು, ಸೊ ಅದನ್ನು ಹಾಗೆ ರಿಟೈನ್ ಮಾಡಿಕೊಂಡೆ. ಸೊ ಒಳಗಡೆನೂ ಅಷ್ಟೇ ಕುರ್ತಿ ಬಟ್ಟೆಯನ್ನೇ ನಾನು ಬಳಸಿರೋದು. ಸೊ ಇದರ ಟ್ಯುಟೋರಿಯಲ್ ವಿಡಿಯೋ ಕೂಡ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ, ಇನ್ನು ಪೋಸ್ಟ್ ಮಾಡಿಲ್ಲ. ಸೊ ಹಾಗೆ ಇದಕ್ಕೆ ನಾನು ಜಿಪ್ ಅನ್ನ ಬಳಸಲಿಲ್ಲ, ಸುಮ್ಮನೆ ಹಾಗೆ ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ ಹಾಕೊಳ್ಳೋದಕ್ಕೆ ಸಾಕು ಅಂತ ಹೇಳಿ. ಜೊತೆಗೆ 2 ಹ್ಯಾಂಡಲ್ ಕೂಡ ಕೊಟ್ಟಿದ್ದೀನಿ, ಈ ತರ ಇದೆ. ಸೊ ಹೀಗೆ ಕಾಣಿಸುತ್ತೆ ನೋಡಿ. ನಂತರ ಈ ತರದ ಒಂದು ಆರ್ಗನೈಸರ್ ಅಥವಾ ಕಿಟ್ ಅಂತ ಕರಿಬಹುದು. ನಾವೆಲ್ಲ ಇದನ್ನ ಮೇಕಪ್ ಕಿಟ್ ಅಂತ ಕರಿತಿದ್ವಿ.
ಸೊ ನಾನು ಮತ್ತೆ ನನ್ನ ತಂಗಿ ಇದ್ದಾಳೆ. ಸೊ ನಾವು ಅಜ್ಜನ ಮನೆಗೆ ಹೋದಾಗ ಅಜ್ಜಿ ಜೊತೆ ಎಲ್ಲೋ ಹೋಗಿದ್ವಿ, ಎಲ್ಲೋ ಒಂದು ತಿರುಗಾಟಕ್ಕೆ, ಕಾರ್ಯಕ್ರಮಕ್ಕೆ. ಸೊ ವಾಪಸ್ ಬರ್ತಾ ಅಜ್ಜಿಗೆ ಏನೋ ತಗೊಳ್ಳೋದಿತ್ತು, ಒಂದು ಸ್ಟೇಷನರಿ ಅಂಗಡಿಗೆ ಹೋದಾಗ ನಮ್ಗೆ ಈ ತರದ್ದು ಕಾಣಿಸ್ತಾ ನಾವಿಬ್ರು ಹಠ ಮಾಡಿದ್ವಿ ನಮ್ಗೊಂದೊಂದು ಕೊಡ್ಸು ಅಂತೇಳಿ. ಸೊ ಪಾಪ ಅಜ್ಜಿ ಕೊಡ್ಸಿದ್ರು ನಮ್ಗೆ. ಆವಾಗ 60 ರೂಪಾಯಿ ಏನೋ ಒಂದು ಇದಕ್ಕೆ. ಸೊ 60 ರೂಪಾಯಿಗೆ ಒಂದು, ಸೊ 120 ರೂಪಾಯಿ ಕೊಟ್ಟು 2 ಕಿಟ್ ಬ್ಯಾಗ್ ಅನ್ನ ಕೊಡ್ಸಿದ್ರು. ಸುಮಾರು ವರ್ಷಗಳ ಕಾಲ ನಾನು ನನ್ನ ತಂಗಿ ಅದನ್ನ ಇಟ್ಕೊಂಡಿದ್ವಿ. ಸೊ ಅದರಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ಹಾಕಿಟ್ಕೊಳ್ತಿದ್ವಿ. ಸೊ ನೋಡಿ, ಇದು ಅಷ್ಟೇನೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ಹೊಲಿಯೋದು ಅಷ್ಟೇ ತುಂಬಾನೇ ಈಸಿ. ಎಲ್ಲದಕ್ಕೂ ಇದನ್ನೇ ಹೇಳ್ತೀನಿ ನಾನು, ಬಟ್ ನನ್ನ ಟ್ಯೂಟೋರಿಯಲ್ಸ್ ನೋಡಿದ್ರೆ ನಿಮ್ಗೂ ಅನ್ಸತ್ತೆ ಇಷ್ಟು ಈಸಿನ ನಾನು ಮನೇಲೆ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳಿ. ಸೊ ಈ ತರ ಇದೆ. ಹಾಗೆ ಒಂದು ಹಿಡಿಕೆ ಕೂಡ ಕೊಟ್ಟಿದ್ದೀನಿ, ಹ್ಯಾಂಗರ್ ಕೂಡ ಕೊಟ್ಟಿದ್ದೀನಿ. ಸೊ ಈ ತರ ಇದರ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಬಹುದು. ನೆಕ್ಸ್ಟ್ ಈ ತರದ ಒಂದು ಪುಟಾಣಿ ಹ್ಯಾಂಡ್ ಬ್ಯಾಗ್ ಮಾಡಿದ್ದೀನಿ ನೋಡಿ, ಈ ತರ. ಇದಕ್ಕೂ ಅಷ್ಟೇನೆ, ನೀವು ಒಂದು ಉದ್ದ ಬಟ್ಟೆಯನ್ನ ತಗೊಂಡು ನಂತರ ಅದನ್ನ ಕಟ್ ಮಾಡಿಬಿಟ್ಟು ಜಿಪ್ ಅಟ್ಯಾಚ್ ಮಾಡೋದಷ್ಟೇನೆ. ಜೊತೆಗೆ 2 ಹ್ಯಾಂಗರ್ ಇದೆ, 2 ಜಿಪ್ ಕೊಟ್ಟಿದ್ದೀನಿ ಇದಕ್ಕೆ, ಫ್ರಂಟ್ ಒಂದು ಜಿಪ್ಪು ಈ ತರ. ಸೊ ಇದು ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ವಾ, ಆವಾಗ ಏನಾದ್ರು ಅವ್ರದ್ದು ಭಜನೆ ಪುಸ್ತಕಗಳನ್ನೆಲ್ಲ ಹಾಕೊಂಡು, ಒಂದು ಮೊಬೈಲು, ಚಾವಿ ಇದನ್ನೆಲ್ಲ ಹಾಕೊಂಡು ಹೋಗಕ್ಕೆ ತುಂಬಾ ಐಡಿಯಲ್ ಆಗಿರುವಂತ ಬ್ಯಾಗ್ ಇದು. ಸೊ ನನ್ನ ಹತ್ರ ಈ ತರದ ಬೆಲ್ಟ್ ಇತ್ತು, ಸೊ ಇದನ್ನು ಯೂಸ್ ಮಾಡಿದ್ದೀನಿ. ನೀವು ಇಲ್ದಿದ್ರೆ ಇದೇ ಬಟ್ಟೆಯನ್ನ ಕಟ್ ಮಾಡಿಬಿಟ್ಟು ಹ್ಯಾಂಡಲ್ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದರಿಂದ ಕೂಡ ಮಾಡ್ಕೊಳ್ಬಹುದು. ಸೊ ನೋಡಿ, ಈ ತರ ಇದೆ ಇದು. ಪುಟಾಣಿ ಇದೆ, ಹಿಂಗೆ ಇಟ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದರ ಟ್ಯೂಟೋರಿಯಲ್ ವಿಡಿಯೋ ಇನ್ನೂ ಬಂದಿಲ್ಲ, ಪೋಸ್ಟ್ ಮಾಡ್ತೀನಿ. ಈ ತರದ ಒಂದು ಪೌಚ್ ಅನ್ನ ಹೊಲಿದಿದ್ದೀನಿ, ಪೌಚ್ ಆರ್ಗನೈಸರ್. ಸೊ ಇದು ಅಷ್ಟೇನೆ, ಒಂದು ಸಿಂಗಲ್ ಬಟ್ಟೆಯನ್ನ ತಗೊಂಡು ಮಾಡಿರುವಂತದ್ದು. ಸೊ ಒಂದು ಉದ್ದ ಬಟ್ಟೆಯನ್ನ ತಗೊಂಡು ಅದಕ್ಕೆ 2 ಕಡೆನೂ ಜಿಪ್ ಅಟ್ಯಾಚ್ ಮಾಡಬೇಕು. ಹಾಗೆ 4 ಕಡೆಗೂ ಒಂದು ಅಳತೆಯಲ್ಲಿ ಕಟ್ ಮಾಡಬೇಕು. ಈ ತರದೊಂದು ಹ್ಯಾಂಡಲ್ಸ್ ಅನ್ನ ಅಟ್ಯಾಚ್ ಮಾಡಬೇಕು ಹೊಲಿಬೇಕಾದ್ರೆ, ಅಷ್ಟೇನೆ ಇರೋದು ಕೆಲಸ. ಸೊ ಇದು ಅಷ್ಟೇ, ಒಳಗಡೆ ಸಖತ್ ಸ್ಪೇಷಿಯಸ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಇನ್ನೂ ದೊಡ್ಡಕ್ಕೆ ಬೇಕು ಅಂದ್ರೆ ನಾನು ಹೇಳಿರ್ತೀನಲ್ವಾ, ಆ ಸೈಜ್ಗಿಂತ ಒಂದು 3-4 ಇಂಚು 2 ಕಡೆನೂ ನೀವು ಉದ್ದ ಮತ್ತೆ ಅಗಲ ಜಾಸ್ತಿ ತಗೊಂಡ್ರೆ ಇನ್ನೂ ದೊಡ್ಡ ಪೌಚ್ ಅನ್ನ ನೀವು ಹೊಲಿಬಹುದು ಆರಾಮಾಗಿ. ಸೊ ನೋಡಿ, ಇದು ಬಟ್ಟೆ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈ ತರ ಜ್ಯುವೆಲ್ರಿ ಇಡಕ್ಕಲ್ಲ, ತುಂಬಾ ಐಡಿಯಲ್ ಆಗಿರುವಂತದ್ದು ಇದು. ಸಾಫ್ಟ್ ಆಗಿ ಚೆನ್ನಾಗಿದೆ, ಮುದ್ದಾಗಿ. ನೆಕ್ಸ್ಟ್ ಈ ತರದ ಒಂದು ಪರ್ಸ್ ಅನ್ನ ಹೊಲಿದಿದ್ದೀನಿ. ಸೊ ಇದಕ್ಕೆ ಈ ತರದೊಂದು ಲೇಸ್ ಇತ್ತು ನನ್ನ ಹತ್ರ. ಒಂದು ನಾರ್ಮಲ್ ಬ್ಲೌಸ್ ಪೀಸ್ ನ ಬಳಸಿದೀನಿ, ಒಂದು ಬ್ಲೂ ಕಲರ್. ಹಾಗೆ ಈ ಲೈನಿಂಗ್ಗೋಸ್ಕರ ಇದು ಗೋಲ್ಡ್ ಕಲರ್ ಬಳಸಿದೀನಿ. ಹಾಗೆ ಈ ತರದ ಒಂದು ಲೇಸ್ ಅನ್ನ ಕೊಟ್ಟಿದ್ದೀನಿ. ಮತ್ತೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್, ಇದು ಆಪ್ಷನಲ್, ನಿಮ್ ಬೇಕಾದ್ರೆ ಮಾಡಬಹುದು, ಇಲ್ಲದೆ ಸ್ಕಿಪ್ ಮಾಡಬಹುದು. ಹಾಗೆ ವೆಲ್ಕ್ರೋ ಹಾಕಿ ಅಟ್ಯಾಚ್ ಮಾಡಿದೀನಿ. ಒಳಗಡೆ 1 ಜಿಪ್ ಇದೆ. ಸೊ ಸೀಕ್ರೆಟ್ ಪಾಕೆಟ್, ವಾಟ್ ಎವರ್ ಏನಾದ್ರೂ ಕರೀಬಹುದು. ಸೊ ಈ ತರದ್ ಒಂದು ಜಿಪ್ ಇದೆ. ನಂತರ ಇಲ್ಲಿ ಒಳಗಡೆ ಇನ್ನೊಂದು ಪಾಕೆಟ್ ಇದೆ. ಸೊ ಚೆನ್ನಾಗತ್ತೆ, ಇದು ನೋಡಕ್ಕೂ ಚೆನ್ನಾಗಿದೆ. ಇದನ್ನ ಯಾರಿಗಾದ್ರೂ ಯಾರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಯಾರಿಗೆ ಕೊಡಬೇಕು ಅಂತ ನನಗೆ ಮನ್ಸು ಬರುತ್ತೆ ಅಂತ ಹೇಳಿ. ಸೊ ಇದೊಂದು ಇದ್ರ ವಿಡಿಯೋ ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ನಂತರ ಈ ತರದ ಒಂದು ಪೌಚ್ ಅನ್ನ ಹೊಲಿದಿದ್ದೀನಿ. ಸೊ ಇದು ಅಷ್ಟೇ ನೋಡಿ, ಚೆನ್ನಾಗಿದೆ ಅಲ್ವಾ. ಇದು ಅಷ್ಟೇ, ಏನ್ ಗೊತ್ತಾ, ಇದು ಒಂದು ರಿಯೂಸ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಈ ತರ ಪ್ರಿಂಟೆಡ್ ಮತ್ತೆ ಪ್ಲೇನ್, 5 ಪೀಸ್ ಅನ್ನ ತಗೊಳ್ಬೇಕು. ಫಸ್ಟ್ಗೆ 1 2 3 4 5 5 ಪೀಸ್ ಅನ್ನ ತಗೊಂಡು ಅದನ್ನ ಜಾಯಿನ್ ಮಾಡ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ನಾನು ಪೇಸ್ಟಿಂಗ್ ಕ್ಯಾನ್ವಾಸ್ ಅನ್ನ ಹಾಕಿ ಹೊಲ್ದಿರೋದು. ಸೊ ಪೇಸ್ಟಿಂಗ್ ಕ್ಯಾನ್ವಾಸ್ ಅನ್ನ ಹಾಕ್ಬಿಟ್ಟು ಒಳಗಡೆ ಲೈನಿಂಗ್ ಬಟ್ಟೆಯನ್ನ ಕೊಟ್ಟು ಹೊಲ್ದಿರೋದು. ಸೊ ವೆರಿ ಸಿಂಪಲ್, ವೆರಿ ಈಸಿ, ಹೊಲಿಬಹುದು. ಒಂದು ಹ್ಯಾಂಗರ್ ಇದೆ, ತುಂಬಾ ಈಸಿಯಾಗಿ ಹೊಲಿಬಹುದು ಇದನ್ನ ನೋಡಿ. ನೆಕ್ಸ್ಟ್ ಮಕ್ಕಳಿಗೆ ತುಂಬಾ ಯೂಸ್ ಆಗತ್ತೆ ಈ ತರದ ಒಂದು ಪೆನ್ಸಿಲ್ ಆರ್ಗನೈಸರ್ ಅನ್ನ ಹೊಲಿದಿದ್ದೀನಿ.
ಕಲರ್ ಪೆನ್ಸಿಲ್ಸನ್ನು ಇಟ್ಕೊಳ್ಬೋದು, ಕ್ರೇಯಾನ್ಸನ್ನು ಇಟ್ಕೊಳ್ಬೋದು. ಇಲ್ಲದಿದ್ರೆ ನೀವು ನಿಮ್ಮ ಹತ್ರ ಜಾಸ್ತಿ ಮೇಕಪ್ ಬ್ರಷ್ಗಳಿದ್ರೆ ಅದನ್ನು ಕೂಡ ಇಟ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಸೊ ನಾನು ಇಟ್ಕೊಂಡು ತೋರ್ಸೋಕ್ಕಾಗ್ತಿಲ್ಲ. ನಾನು ಪೆನ್ಸಿಲು ಪೆನ್ನು ಇಡ್ಬೋದು ಬೇಕಾದ್ರೆ. ಸೊ ಇದು ಅಷ್ಟೇ, ಇದಕ್ಕೆ ಯಾವುದು ಕ್ಯಾನ್ವಾಸು, ಫೋಮು ಅಥವಾ ರೈಸ್ ಬ್ಯಾಗ್ ಏನೂ ಬೇಡ. ಇದು ಸ್ವಲ್ಪ ಇದು ಈ ಥರ ಫೋಲ್ಡೇಬಲ್ ಆಗಿರ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ಈ ಥರದ್ದು 2 ಕಾಂಟ್ರಾಸ್ಟ್ ಬಣ್ಣದನ್ನು ತಗೊಂಡ್ರೆ, ಒಳಗಡೆ ಲೈನಿಂಗ್ ವೈಟ್ ತಗೊಂಡಿದ್ದೀನಿ, ಹಾಗೆ ಹಿಂದ್ಗಡೆ ಪ್ರಿಂಟೆಡ್ ಇದೆ. ಜೊತೆಗೆ ಇಲ್ಲಿ 2 ಈ ಥರ ಸ್ಟ್ರಾಪ್ಸನ್ನು ಕೊಟ್ಟರೆ ಆಯಿತು. ಇಲ್ಲೂ ಅಷ್ಟೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡಿಬಿಟ್ಟು ಎವ್ರಿ 1 ಇಂಚಿಗೆ ಮಾರ್ಕ್ ಮಾಡಿ ಹೊಲಿದ್ರೆ ಆಯಿತು, ಪಾರ್ಟಿಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ. ಸೊ ಇದನ್ನು ಹೀಗೆ ಫೋಲ್ಡ್ ಮಾಡಿ 1 2 ಹಾಗೆ ಇದನ್ನು ಕಟ್ಟೋದು. ಸೊ ಇದರ ವಿಡಿಯೋ ಕೂಡ ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ, ಖಂಡಿತ ನೀವು ಚೆಕ್ ಮಾಡ್ಬೋದು. ಹಾಗೆ ಇದು ನೋಡಿ, ಇದು ಮಡಿಲಕ್ಕಿ ಪೌಚ್ ಅಥವಾ ಮೇಕಪ್ ಆರ್ಗನೈಸರ್ ಏನು ಬೇಕಾದರೂ ಹೇಳ್ಬೋದು. ಇದು ಅಷ್ಟೇ, ಫೋಮು, ಕ್ಯಾನ್ವಾಸು, ರೈಸ್ ಬ್ಯಾಗು ಏನೂ ಬೇಡ, ಜಸ್ಟ್ ಒಂದು ಪೀಸ್ ಬಟ್ಟೆ ಇದ್ರೆ ಸಾಕು. ಹಾಗೆ ವೆಲ್ಕ್ರೋ ಇದು ಆಪ್ಷನಲ್, ವೆಲ್ಕ್ರೋ ಇಲ್ಲದೆ ಇದ್ರೆ ಮ್ಯಾಗ್ನೆಟಿಕ್ ಬಟನ್ ತೊಗೊಂಡು ಹಚ್ಬೋದು. ಸೊ ಇದು ಹೀಗಿದೆ, ಫಸ್ಟಿಗೆ ಹೀಗೆ ಇದೆ, ಇದಕ್ಕೆ ಓಪನ್ ಮಾಡೋದು. ಸೊ ಇದು ಈ ಥರ. ಸೊ ಇದ್ರೊಳಗೆಲ್ಲ ಐಟಮ್ಸನ್ನು ಇಟ್ಬಿಟ್ಟು ಈ ಕಸೆಯನ್ನು ಹೀಗೆ ಎಳೆದು ಇದನ್ನು ಜಾಯಿನ್ ಮಾಡೋದು. ಸೊ ಯೂಶಲಿ ಮಡಿಲಕ್ಕಿ ಎಲ್ಲ ತುಂಬಿದಾಗ ಇಲ್ಲಿ ಫುಲ್ ತೆಂಗಿನಕಾಯಿ ಮತ್ತು ಕಾಯಿ, ಅಕ್ಕಿ ಇದನ್ನೆಲ್ಲ ಹಾಕ್ತಾರಲ್ವ, ಅದನ್ನೆಲ್ಲ ಹಾಕ್ಕೊಂಡಾದ ನಂತರ ಇದನ್ನು ಈ ಥರ ಮಾಡ್ಕೊಂಡು ತರೋಕ್ಕೆ ಈಸಿ ಇದೆ. ಸೊ ಅದಕ್ಕೋಸ್ಕರ ಹೊಲಿದಿರೋದು ಇದು. ಸೊ ಇದೂ ಅಷ್ಟೇ, ತುಂಬ ಈಸಿ, ನೀವು ಹೊಲಿಬೋದು. ಇದರ ವಿಡಿಯೋ ಕೂಡ ಹಾಕಿದ್ದೀನಿ, ಟ್ಯುಟೋರಿಯಲ್ ವಿಡಿಯೋ ಚೆಕ್ ಮಾಡ್ಬೋದು. ನೆಕ್ಸ್ಟು ಸ್ಯಾರಿ ಲೇಸ್ಗಳು ಇರುತ್ತಲ್ವ, ಆ ಲೇಸ್ಗಳನ್ನೆಲ್ಲ ಸೇರಿಸಿ ಈ ಥರದ ಒಂದು ಪಿಲ್ಲೋ ಮಾಡಿದೆ. ಪಿಲ್ಲೋ ರೆಡಿ ಇತ್ತು ಮೊದಲೇನೆ. ಸೊ ಏನು ಅಂತಂದರೆ, ಲೇಸ್ ಇಷ್ಟಿಷ್ಟು ಉದ್ದ ಬರುತ್ತಲ್ವ, ಅದನ್ನೆಲ್ಲ ಜಾಯಿನ್ ಮಾಡಬೇಕು. ಬಾರ್ಡರ್ಸ್ ಆ್ಯಕ್ಚುಲಿ ಲೇಸ್ ಅಲ್ಲ, ಸ್ಯಾರಿ ಬಾರ್ಡರ್ಸ್. ಸೊ ಬಾರ್ಡರನ್ನು ಈ ಥರ ಜಾಯಿನ್ ಮಾಡಿಬಿಟ್ಟು ಹಿಂದ್ಗಡೆ ಒಂದು ಬೇರೆ ಬಟ್ಟೆಯನ್ನು ಕೊಟ್ಟು ಹೊಲಿದಿರೋದು. ಸೊ ಇದು ಅಷ್ಟೇ, ಇದು ಒಂದು ರಿಯೂಸ್ ಪ್ರಾಜೆಕ್ಟ್. ಇದರ ವಿಡಿಯೋ ಕೂಡ ಹಾಕಿದ್ದೀನಿ, ಲಿಂಕನ್ನು, ಎಲ್ಲ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪದೇ ರಿಪಿಟೇಷನ್ ಆಗ್ತಾ ಇದೆ, ಡೋಂಟ್ ಮೈಂಡ್. ಬಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಯೂಸ್ ಆಗುತ್ತಲ್ವ, ಅದಕ್ಕೋಸ್ಕರ ಹೇಳೋದಾಗತ್ತೆ. ಹಾಗೆ ಇದು ಒಂದು ಓಲ್ಡ್ ಟೀ ಶರ್ಟನ್ನು ಬಳಸಿರೋದು. ಸೊ ಕಾಣಿಸ್ತಿದೆಯಲ್ಲ, ಇದು ಮಧ್ಯಕ್ಕೆ ನಾನು ಓಲ್ಡ್ ಟೀ ಶರ್ಟನ್ನು ಬಳಸಿರೋದು. ಹಾಗೆ ಇದು ಒಂದು ಪ್ರಿಂಟೆಡ್ ಬಟ್ಟೆ. ಏನು ಅಂತಂದರೆ, ಮೊದಲಿಗೆ 2 ರೌಂಡನ್ನು ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ 4x4 ಇಂಚಿನ ಒಂದು ಸ್ಕ್ವೇರ್ ಪೀಸಸನ್ನು ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಬರಬೇಕು. ಒಂದಿಷ್ಟು ಜಾಗ ಓಪನ್ ಇಡಬೇಕು. ಸೊ ಅದರಿಂದ ರಿವರ್ಸ್ ಮಾಡಿ, ಅದಾದಮೇಲೆ ಒಳಗಡೆ ಸ್ಕ್ರ್ಯಾಪ್ ಎಲ್ಲ ತುಂಬಿಟ್ಟು ಅದನ್ನು ಕೈ ಹೊಲಿಗೆಯಲ್ಲಿ ಕ್ಲೋಸ್ ಮಾಡಿದ್ರೆ ಆಯಿತು. ಸೊ ನೋಡಿ, ಇದು ಆ್ಯಕ್ಚುಲಿ ಇಲ್ಲಿ ಯೆಲ್ಲೋ ಕಲರ್ ಹಾಕಿದ್ರೆ ಸನ್ಫ್ಲವರ್ ಥರ ಕಾಣಿಸ್ತಿತ್ತೇನೋ. ಯೆಲ್ಲೋ ಕಲರ್ ಬಟ್ಟೆ ಇರಲಿಲ್ಲ ಅಥವಾ ಟೀ ಶರ್ಟ್ ಇರಲಿಲ್ಲ. ಸೊ ಇದನ್ನೇ ಟ್ರೈ ಮಾಡಿದ್ದೀನಿ. ಇದು ಚೇರ್ ಕುಷನ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಿದೆ ನಮ್ಮ ಮನೇಲಿ. ಸೊ ಇದರ ವಿಡಿಯೋ ಕೂಡ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ನೆಕ್ಸ್ಟು ಈ ಥರದ ಒಂದು ಕ್ಲಚ್ ಪರ್ಸ್ ಅಥವಾ ವಾಲೆಟ್ ಏನು ಹೇಳ್ತಾರೆ, ಏನಾದರೂ ಹೇಳ್ಬೋದು. ಸೊ ಇದು ಈ ಥರ ಇದೆ. ಇದರ ಟ್ಯುಟೋರಿಯಲ್ ವಿಡಿಯೋ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಒಳಗಡೆ 2 ಪಾಕೆಟ್ಸ್ ಇದೆ, 1 and 2. ಹಾಗೆ ಇಲ್ಲಿ ಸಖತ್ ಸ್ಪೇಸ್ ಇದೆ. ಸೊ ಇದು ಹೀಗೆ ಬಂದಿದೆ. ಸೊ ಇದರ ವಿಡಿಯೋ ಪೋಸ್ಟ್ ಮಾಡ್ತೀನಿ ಸದ್ಯದಲ್ಲೇ. ನೆಕ್ಸ್ಟು ಇದೊಂದು ಪೌಚು, ಮೇಕಪ್ ಪೌಚ್. ಸೊ ಇದು ಅಷ್ಟೇ, ಒಂದು ಉದ್ದ ಬಟ್ಟೆಯನ್ನು ತಗೊಂಡು ನಂತರ ಕಟ್ ಮಾಡಿ ಹೊಲಿಯೋದು. ತುಂಬ ಈಸಿ ಇದು ಹೊಲಿಯೋದು, ಒಂದು 10 ನಿಮಿಷದಲ್ಲಿ ಹೊಲಿದು ಬಿಡ್ಬೋದು. ಇದಕ್ಕೊಂದು ಹ್ಯಾಂಗರ್ ಇದೆ, ಜೊತೆಗೆ ಒಳಗಡೆ ಪಾಕೆಟ್ಸ್ ಇದೆ ಇದಕ್ಕೆ. ಸೊ ನಮ್ಮ ಲಿಪ್ಸ್ಟಿಕ್ಕು, ಲಿಪ್ ಕೇರು, ಆಮೇಲೆ ಪೌಡರ್ಸು ಇದನ್ನೆಲ್ಲ ಸಪ್ರೇಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಸೊ ಆ ಥರ ಒಂದು 5 ಪಾಕೆಟ್ ಕೊಟ್ಟಿದ್ದೀನಿ. ಹಾಗೆ ಇದೊಂದು ಮೇನ್ ಪಾಕೆಟ್ ನೋಡಿ. ಇದರ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಆ್ಯಂಡ್ ಫೈನಲ್ ಇವತ್ತಿನ ವಿಡಿಯೋ ಅಲ್ಲ, ಪ್ರಾಡಕ್ಟ್ ಶೋಯಿಂಗ್ ವಿಡಿಯೋದಲ್ಲಿ ಇದು ಫೈನಲ್ ಪ್ರಾಡಕ್ಟ್ ಇವತ್ತು. ಸೊ ಇದು ಈ ಥರ ಇದೆ. ಇದು ಅಷ್ಟೇ ಸಿಂಪಲ್ ಪೌಚ್. ಸೊ ಇದನ್ನು ಬಾಟಮನ್ನು ತಯಾರು ಮಾಡೋದು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡಿದ್ದೀನಿ. ಸೊ ಇದರ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಬೋದು. ಸೊ ಇದು ಅಷ್ಟೇ ಸಿಂಗಲ್ ಪಾಕೆಟ್ ಇದೆ, ಒಳಗಡೆ ಸಖತ್ ಸ್ಪೇಷಿಯಸ್ ಆಗಿದೆ ನೋಡಿ.
ಸೊ ಇಷ್ಟೇ ಫ್ರೆಂಡ್ಸ್, ಇಷ್ಟೊತ್ತು ಪೇಷನ್ಸಿಂದ ತಾಳ್ಮೆಯಿಂದ ನನ್ನ ಪ್ರಾಡಕ್ಟ್ಸ್ಗಳನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇನ್ನು ಹೀಗೆ ನಾನು ಸ್ಟಿಚಿಂಗನ್ನು ಮಾಡ್ತಾ ಇರ್ತೀನಲ್ಲ, ಪ್ರಾಡಕ್ಟ್ಸ್ ಎಲ್ಲ ಒಟ್ಟಾದ್ಮೇಲೆ ಒಂದು 15-20 ಪ್ರಾಡಕ್ಟ್ಸ್ ಆಯಿತು ಅಂತಂದರೆ ಈ ಥರದ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.